ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಹುಟ್ಟುಹಬ್ಬದ ಹಿನ್ನೆಲೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣಾ ಕಾರ್ಯಕ್ರಮಕ್ಕೆ ಇಡೀ ಸೋಲೂರು ಹೋಬಳಿಯಲ್ಲಿ ಚಾಲನೆ ಕೊಟ್ಟಿದ್ದೀವಿ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಕೆಪಿ ಭೃಂಗೇಶ್ ಹೇಳಿದ್ದಾರೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸೋಲೂರು ಹೋಬಳಿಯ ಗೋರೂರು ಹಾಲಿನ ಡೇರಿ ಮುಂಭಾಗ ಬಿಜಿಎಸ್ ಆಸ್ಪತ್ರೆ ಹಾಗೂ ಮಾರ್ಗದರ್ಶಿ ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣಾ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸಿ ಚಾಲನೆ ಕೊಟ್ಟಿದ್ರು. ಒಂದ್ ಕಡೆ ವಯೋವೃದ್ಧರಿಗೆ ಕಣ್ಣಿನ ಪರೀಕ್ಷೆ, ಮತ್ತೊಂದು ಕಡೆ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ವಿವಿಧ ಆಯಾಮಗಳಲ್ಲಿ ಪರೀಕ್ಷೆ. ಈ ದೃಶ್ಯ ಕಂಡುಬಂದಿದ್ದು ಗೊರೂರಿನಲ್ಲಿ. ಜಿಲ್ಲಾಧ್ಯಕ್ಷ ಕೆಪಿ ಭೃಂಗೇಶ್ ಮಾತನಾಡಿ, ಸೋಲೂರು ಹೋಬಳಿಯ ಎಲ್ಲ 6 ಪಂಚಾಯಿತಿಗಳ ಜನರಿಗೆ ಆಯುಷ್ಮಾನ್ ಕಾರ್ಡ್ ಉಚಿತವಾಗಿ ವಿತರಿಸುವ ಗುರಿ ಹೊಂದಿದ್ದೀವಿ. ಮಾಜಿ ಪ್ರಧಾನಿಗಳು ಆದ ಅಟಲ್ ಬಿಹಾರಿ ವಾಜಪೇಯಿರವರು ಅಭಿವೃದ್ಧಿ ಹರಿಕಾರರಾಗಿದ್ರು. ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ, ಉಚಿತ ಗ್ಯಾಸ್ ವಿತರಣೆ, ದೂರವಾಣಿ ಕ್ರಾಂತಿ ಮಾಡಿದ್ರು ಎಂದಿದ್ದಾರೆ. ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಾರ್ಟಿನ ಈ ಯೋಜನೆಯನ್ನು ಇಡೀ ದೇಶಾದ್ಯಂತ ತಂದಿದ್ದಾರೆ. ಅದನ್ನು ಸಹ ನಾವು ಹೋಬಳಿ ಮಟ್ಟಕ್ಕೂ ಸಹ ತರಬೇಕು ಅಂತ ಹೇಳ್ಬಿಟ್ಟು ಈ ಯೋಜನೆಯನ್ನು ಆಯುಷ್ಮಾನ್ ಕಾರ್ಡು ಏನಿವತ್ತು ನಾವು ವಾಜಪೇಯಿರ 101ನೇ ಹುಟ್ಟುಹಬ್ಬ ಅಂಗವಾಗಿ ಉಚಿತವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಎಲ್ಲರ ಹೋಬಳಿ ಅಧ್ಯಕ್ಷರಿಂದ ಹಿಡಿದು ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಅಧ್ಯಕ್ಷಗಳಿಂದ ಹಿಡಿದು ಇವತ್ತು ನಾವು ಸಮಾಲೋಚನೆ ಮಾಡಿ ಉಚಿತ ಕಾರ್ಡನ್ನು ಇವತ್ತು ನನ್ನ ಬೆಂಗಳೂರು ಗ್ರಾಮದ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಭೃಂಗೇಶ್ವರ ವತಿಯಿಂದ ಇವತ್ತು ನಾವು ಸೋಲೂರು ಹೋಬಳಿ ಅದ್ಯಾದ್ಯಂತ ನಾವು ಉಚಿತ ಕಾರ್ಡನ್ನು 70 ವರ್ಷ ತುಂಬಿದ ರೈತರಿಗೆ ಉಚಿತವಾಗಿ ಕಾರ್ಡನ್ನು ಕೊಡ್ತಾ ಇದ್ದೀವಿ ಸರ್. ಸುಮಾರು ಒಂದು ನಮ್ಮ ಹೋಬಳಿಲಿ ಎಲ್ಲ 70 ವರ್ಷ ತುಂಬಿರ್ತಕ್ಕಂಥ ಒಂದು 10,000 ಕಾರ್ಡ್ ಆಗ್ಬೋದು ಅಂತ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೆ. 10,000 ಜನಕ್ಕೂ ಸಹ ನಾನು ಉಚಿತವಾಗಿ ಆಯುಷ್ಮಾನ್ ಕಾರ್ಡ್ ಯೋಜನೆಯನ್ನು ನಾನು ಸೋಲೂರು ಹೋಬಳಿ ಅದ್ಯಾದ್ಯಂತ ವಿಸ್ತರಣೆ ಮಾಡೋಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ನಾವು ಸುಮಾರು ಇನ್ನೊಂದು ತಿಂಗಳಲ್ಲಿ ಎಲ್ಲ ಊರುಗಳಿಗೂ ಸಹ ಹೋಗಿ ಈ ಯೋಜನೆಯನ್ನು ಮಾಡಿಕೊಡ್ತೀವಿ ಸರ್. ಯಾಕಂದರೆ ರೈತರುಗಳಿಗೆ ಇದು 5 ಲಕ್ಷ ರೂಪಾಯಿ ಏನಂದರೆ ಈ ಒಂದು ಕಾರ್ಡ್ ಇವತ್ತೇ ಪ್ರಿಂಟಾಗಿ ಈಚೆ ಬರುತ್ತೆ. ಆ ಕಾರ್ಡ್ ತಗೊಂಡೋಗಿ ನೀವು ಯಾವುದೇ ಹಾಸ್ಪಿಟ್ಲು, ಸುಮಾರು ಒಂದು 15ರಿಂದ 25 ಸಾವಿರ ಹಾಸ್ಪಿಟಲ್ ಇದೆ ನಮ್ಮ ಇಡೀ ದೇಶದಲ್ಲಿ, ನೀವು ಎಲ್ಲೇ ಬೇಕಾದ್ರೂ ಹೋಗಿ ಅಡ್ಮಿಟ್ ಆದ್ರೂ ಸಹ ಅವ್ರಿಗೆ 5 ಲಕ್ಷದವರೆಗೂ ಇನ್ಶೂರೆನ್ಸ್ ಫ್ರೀ ಬರುತ್ತೆ ಸರ್. ಮಾರ್ಗದರ್ಶಿ ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ನ ಮುಖ್ಯಸ್ಥೆ ಶಾಂತಕುಮಾರಿ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಬಿಜಿಎಸ್ ಸಂಸ್ಥೆಯಿಂದ ಹಲವಾರು ಕಾರ್ಯಗಳು ಆಗಿದೆ. ಇಂತಹ ಶಿಬಿರಗಳಿಂದ ನಗರಕ್ಕೆ ತೆರಳುವ ರೋಗಿಗಳಿಗೆ ಸ್ಥಳದಲ್ಲೇ ಚಿಕಿತ್ಸೆ ದೊರೆತಾ ಇದೆ. ಹೆಚ್ಚಿನ ಚಿಕಿತ್ಸೆಗೆ ನಗರೂರಿನ ಬಿಜಿಎಸ್ ಆಸ್ಪತ್ರೆಗೆ ಕಳುಹಿಸುತ್ತಿದ್ದೇವೆ ಎಂದಿದ್ದಾರೆ. ಜನ್ಮದಿನದ ಅಂಗವಾಗಿ ಬಿಜಿಎಸ್ ಅಂದರೆ ನಮ್ಮ ನಗರೂರ ಹತ್ರ ಇರುವಂಥ ವೈದ್ಯಕೀಯ ತಪಾಸಣಾ ಅಲ್ಲಿಂದ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇಲ್ಲಿ ಆಯುಷ್ಮಾನ್ ಕಾರ್ಡನ್ನು ಹಾಗೂ ನಮ್ಮ ಜಗದೀಶ್ ಚೌಧರಿ ಕಡೆಯವರಿಂದ ಕಣ್ಣಿನ ಪರೀಕ್ಷೆ ಮಾಡಿ ಅವರಿಂದ ಕನ್ನಡಕವನ್ನು ಕೊಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಂಥ ನಮ್ಮ ಭೃಂಗೇಶ್ ಅಣ್ಣವರು, ಆಮೇಲೆ ಚೌಧರಿ ಸರ್ ಅವರು, ಆಮೇಲೆ ನಮ್ಮ ಗೊರೂರು ಗ್ರಾಮದ ಎಲ್ಲ ಹಿರಿಯರು, ಮುಖಂಡರುಗಳು, ಇವರೆಲ್ಲರೂ ಬಂದು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ದಯವಿಟ್ಟು ಈ ಒಂದು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಇಲ್ಲಿ ಒಂದು ಫಸ್ಟು ಕಣ್ಣಿಂದು ಸರ್, ಆಮೇಲೆ ಇದು ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು ಅದರದ್ದು, ಆಮೇಲೆ BP ಶುಗರು, ಸಾಮಾನ್ಯ ರೋಗ ತಪಾಸಣೆ ಹಾಗೂ ಪ್ರಸೂತಿ ಮತ್ತು ಮಹಿಳೆಯರಿಗೆ ಸ್ತ್ರೀರೋಗ ತಜ್ಞರಿಂದ ಅದು, ಮತ್ತು ಇನ್ನು ಆರ್ಥೋಪೆಡಿಕ್ ಎಲ್ಲ ಉಂಟು ಸರ್, ಮಾಡ್ತಾ ಇದ್ದೀನಿ. ನೆಲಮಂಗಲ ತಾಲೂಕು ಬಿಜೆಪಿ SC ಮೋರ್ಚಾ ಅಧ್ಯಕ್ಷ ಉಮೇಶ್ ಮಾತನಾಡಿ, ಶಿಬಿರದಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಗೂ ಒತ್ತು ನೀಡಿದ್ದಾರೆ. ಮುಖ್ಯವಾಗಿ ಮೂಳೆ ಮತ್ತು ಕೀಲು ರೋಗ, ಸ್ತ್ರೀ ಸಂಬಂಧಿ ಕಾಯಿಲೆಗಳು, BP, ಸಕ್ಕರೆ ಕಾಯಿಲೆ, ನೇತ್ರ ತಪಾಸಣೆ ಒತ್ತು ಕೊಟ್ಟಿದ್ದಾರೆ ಎಂದಿದ್ದಾರೆ. ಆಯುಷ್ಮಾನ್ ಕಾರ್ಡ್ ಬಗ್ಗೆ ಕೆಲವರಿಗೆ, ಗ್ರಾಮಸ್ಥರಿಗೆ, ಹಳ್ಳಿಲಿರ್ತಕ್ಕಂಥ ರೈತರಿಗೆ ಗೊತ್ತೇ ಇಲ್ಲ. ಅದ್ರ ಬಗ್ಗೆ ಅಟ್ಲೀಸ್ಟ್ ನಾವು ತಿಳುವಳಿಕೆಯನ್ನು ತಿಳ್ಕೊಂಡಿರ್ತಕ್ಕಂಥ ಏನು ಯುವಕರಿದ್ದೀವಿ ಅಥವಾ ಮುಖಂಡರುಗಳಿದ್ದೀವಿ, ಇದನ್ನು ಆಯುಷ್ಮಾನ್ ಕಾರ್ಡ್ ಬಗ್ಗೆ ಪ್ರತಿಯೊಬ್ಬ ರೈತರಿಗೂ, ಬಡವನಿಗೆ ರೀಚ್ ಆಗೋವಂಥ ಒಂದು ಕೆಲಸ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದೀವಿ. ಹಾಗಾಗಿ ಈ ಆಯುಷ್ಮಾನ್ ಕಾರ್ಡ್ ಅನ್ನೋದು ಈಗಾಗಲೇ ನಮ್ಮ ನಾಯಕರುಗಳೆಲ್ಲ ಹೇಳಿದರು, ಸುಮಾರು 5 ಲಕ್ಷದವರೆಗೂ ಉಚಿತವಾಗಿ, ಏನು ಒಂದು 5 ಲಕ್ಷ ಖರ್ಚಾಗುವಂಥ ಒಂದು ಚಿಕಿತ್ಸೆಗಳಿರ್ತವೆ, ಶಸ್ತ್ರಚಿಕಿತ್ಸೆಗಳಿರ್ತವೆ, ಅಂಥ ಒಂದು ಕಾಯಿಲೆಗಳಿಗೆ ಗುಣ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡ್ತಕ್ಕಂಥ ಈ ಆಯುಷ್ಮಾನ್ ಕಾರ್ಡ್ ಯೋಜನೆ ಭಾಳ ಪ್ರಮುಖವಾಗಿರ್ತದೆ ಇವತ್ತು ಆರೋಗ್ಯ ವಿಚಾರದಲ್ಲಿ, ಅದರಲ್ಲೂ ಹಳ್ಳಿ ರೈತರುಗಳ ವಿಚಾರದಲ್ಲಿ. ಇವರು ದೊಡ್ಡ ಆಸ್ಪತ್ರೆಗಳಿಗೆ ಹೋಗೋದಕ್ಕೆ ಭಯಪಡ್ತಾರೆ. ದೊಡ್ಡ ಆಸ್ಪತ್ರೆಗಳಿಗೆ ಹೋದರೆ ಎಲ್ಲಿ ನಾವು ಅಲ್ಲಿವರೆಗೂ ಬದುಕಿದೀವ, ಅಷ್ಟೊಂದು ದುಡ್ಡು ಖರ್ಚು ಮಾಡೋದಕ್ಕಾಗತ್ತಾ ಅಂತ. ಆದರೆ ಏನು ಇವತ್ತು ಮೋದಿರವರು ತಂದಿರತಕ್ಕಂಥ ಆಯುಷ್ಮಾನ್ ಕಾರ್ಡು ಎಂಥ ರೈತನು ಕೂಡ, ಎಂಥ ಬಡವ ಗ್ರಾಮಸ್ಥರುಗಳು ಕೂಡ, ಎಂಥ ದೊಡ್ಡ ಆಸ್ಪತ್ರೆಗೆ ಹೋದರೂ ಕೂಡ ಅವ್ರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ಈ ಆಯುಷ್ಮಾನ್ ಕಾರ್ಡಿಂದ ಆಗ್ತಾ ಇದೆ. ಹಾಗಾಗಿ ಈ ಆಯುಷ್ಮಾನ್ ಕಾರ್ಡನ್ನು ನಮ್ಮ ಸೋಲೂರು ಹೋಬಳಿಲಿ
ನೆಲಮಂಗಲದಾದ್ಯಂತ ಯಾವ ಒಬ್ಬ ಗ್ರಾಮಸ್ಥರು, ಯಾವೊಬ್ಬ ರೈತರು, ಯಾರ ಒಬ್ಬ ಬಡವರು ಕೂಡ ಇದನ್ನು ಮಿಸ್ ಮಾಡ್ಕೊಬಾರ್ದು. ಈ ಯೋಜನೆಯನ್ನು ಆಯುಷ್ಮಾನ್ ಕಾರ್ಡು ಪ್ರತಿಯೊಬ್ಬರ ಹತ್ರನೂ ಇರಬೇಕು, ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು. ಯಾವುದೇ ದೊಡ್ಡ ಆಸ್ಪತ್ರೆಗೆ ಹೋಗೋದಕ್ಕೆ ಹಿಂಜರಿದಲೇ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಬೇಕು ಈ ಆಯುಷ್ಮಾನ್ ಕಾರ್ಡನ್ನು ಬಳಸ್ಕೊಂಡು ಅಂತ ನಾವೆಲ್ಲ ಈ ಕಾರ್ಡನ್ನು ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಯಾರಾದರೂ ಮಿಸ್ ಆಗಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಆಯುಷ್ಮಾನ್ ಕಾರ್ಡನ್ನು ಮಾಡಿಸ್ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಬಿಜೆಪಿ ಸೋಲೂರು ಹೋಬಳಿ ಅಧ್ಯಕ್ಷ ಸಿಎಂ ಮಂಜುನಾಥ್ ಮಾತನಾಡಿ, ಶಿಬಿರ ಸಂಪೂರ್ಣ ಯಶಸ್ವಿಯಾಗಿದೆ ಎಂದಿದ್ದಾರೆ. ಇದು ರೈತರಿಗೆ ಉಚಿತವಾಗಿ ಒಂದು ಈ ಆರೋಗ್ಯ ಶಿಬಿರನ ಹಮ್ಮಿಕೊಳ್ಬೇಕು ಅಂದ್ಬಿಟ್ಟು ವಾಜಪೇಯಿ ಅವರ ಹುಟ್ಟುಹಬ್ಬದ ವತಿಯಿಂದ ಮಾಡಬೇಕು ಅಂತ ನಾವೆಲ್ಲ ಸಮಾಲೋಚನೆ ಮಾಡಿದಾಗ ಈ ಥರ ಗೊರೂರಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದಾಗ ಕೇಳ್ಕೊಂಡಾಗ ಈ ನಮ್ಮ ಶಾಂತಕುಮಾರಿ ಮೇಡಮ್ ಅವರು ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳು, ನಮ್ಮ KP ಬುಂಗೇಶ್ ಅಧ್ಯಕ್ಷರು ಎಲ್ಲರೂ ಸಾಥ್ ಕೊಟ್ಟು ಈ ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ರೈತರಿಗೆ ಎಲ್ಲ ಉಚಿತವಾಗಿ ಈ ಆರೋಗ್ಯ ಶಿಬಿರದಲ್ಲಿ ಅವರಿಗೆ ಕಣ್ಣಿಂದು, ಮೂಳೆ ಮತ್ತಿತರ ಕ್ಯಾನ್ಸರು, ಬ್ಲಡ್ಡು ಚೆಕ್ ಎಲ್ಲ ಇಲ್ಲೇ ಮಾಡಿ ಅವ್ರಿಗೆ ಇಲ್ಲೇ ರಿಪೋರ್ಟ್ ಕೊಡ್ತಾರೆ. ಇದು ಎಲ್ಲ ರೈತರು ಈ ಆರೋಗ್ಯ ಶಿಬಿರದ ಸದುಪಯೋಗ ಪಡ್ಕೊಂಡು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊತೀವಿ ಸರ್. ಒಂದು 250ರಿಂದ 300 ಜನ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಹೆಚ್ಚಾಗಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಸರ್. ಎಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮಗಳಲ್ಲೂ ಈ ಕಾರ್ಯಕ್ರಮ ಹಮ್ಮಿಕೊಂಡು ಶಿಬಿರನ BGS ಸಹಯೋಗದಲ್ಲಿ ಮಾಡೋದಕ್ಕೆ ಎಲ್ಲರೂ ಇದು ಮಾಡ್ಕೊಂಡಿದ್ದಾರೆ. ನೆಲಮಂಗಲ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಮಾತನಾಡಿ, ಬಿಜೆಪಿಯ ಶಾಂತಕುಮಾರಿ ಮತ್ತು ತಂಡದಿಂದ BGS ಆಸ್ಪತ್ರೆ ಸಹಕಾರದೊಂದಿಗೆ ಆಯೋಜನೆ ಶಿಬಿರ ಯಶಸ್ವಿಯಾಗಿದೆ. 100 ಫಲಾನುಭವಿಗಳು ಭಾಗಿಯಾಗಿದ್ದಾರೆ ಎಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಏನು ದೇಶ ಕಂಡಂಥ ಅಪ್ರಮ ರಾಜಕಾರಣಿ, ಅಜಾತ ಶತ್ರು, ರಾಜಕೀಯದ ಧುರೀಣರು, ನಮ್ಮೆಲ್ಲರ ಮಾರ್ಗದರ್ಶಕರು, ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ದಿನಾಚರಣೆಗೆ ಸೋಲೂರು ಭಾಗದಲ್ಲಿ ಗೊರೂರು ಗ್ರಾಮದಲ್ಲಿ ಇವತ್ತು ಭಾಳ ಮುಖ್ಯವಾಗಿ ಜನಗಳಿಗೆ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯನ ಸುಧಾರಿಸಲಿಕ್ಕೋಸ್ಕರ ಎಷ್ಟೋ ಜನ ವಯಸ್ಸಾಗಿರ್ತಕ್ಕಂಥವ್ರಿಗೆ, ಹಿರಿಯರಿಗೆ, 60 ವರ್ಷ 70 ವರ್ಷ ಮೇಲ್ಪಟ್ಟವ್ರು ಎಷ್ಟೋ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೂ ಕೂಡ ಹೋಗ್ಲಿಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರೆಲ್ಲ ಕೂಡ ಸೇರಿ ಈ ಕಾರ್ಯಕ್ರಮನ ಅದ್ದೂರಿ ಮಾಡಿ ಸಾರ್ಥಕವಾದಂಥ ಒಂದು ಕಾರ್ಯಕ್ರಮ ಮಾಡಿ ಚಿರಸ್ಮರಣೆ ಉಳಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮರಿಸ್ತಾ ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ KP ಬುಂಗೇಶ್, ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ, ಸೋಲೂರು ಹೋಬಳಿ ಅಧ್ಯಕ್ಷ CM ಮಂಜುನಾಥ್, VSSN ಅಧ್ಯಕ್ಷ ಬಸವರಾಜು, SC ಮೋರ್ಚಾ ತಾಲೂಕು ಅಧ್ಯಕ್ಷ ಉಮೇಶ್, ಪ್ರಧಾನ ಕಾರ್ಯದರ್ಶಿ ಜಯರಾಮ್, ಮುಖಂಡರು ಆದ ಶಂಕರ್, ರುದ್ರೇಶ್, ನಾರಾಯಣ್, ನಾಗರಾಜು, ಡಾ ಕಿರಣ್, ಶಂಕರೇಗೌಡ, BGS ಆಸ್ಪತ್ರೆ ಸಿಬ್ಬಂದಿಗಳು, ಹಲವಾರು ಸ್ಥಳೀಯರು, ಆಯೋಜಕರು ಭಾಗಿಯಾಗಿದ್ದರು. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟಿಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ PU ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ PCMB ಹಾಗೂ PCMC ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ CA, BA ಹಾಗೂ SABA ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು PU ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.